ನಾವು ಯಾರು ಅನ್ನೋದು ಈ ಒಂದು ಮೆಥಡಿಂದ ಸುಮ್ಮನೆ ಕೂತ್ಕೊಂಡು ಉಸಿರಾಡ್ತಾ ಇದ್ರೆ, ನಾವು ಸುಮ್ಮನೆ ಕೂತ್ಕೊಂಡ್ರೆ, ಏನು ಯೋಚನೆ ಮಾಡಿದ್ರೆ ಸುಮ್ಮನೆ ಇದ್ರೆ ನಮ್ಮ ಬಗ್ಗೆ ನಮಗೆ ಗೊತ್ತಾಗುತ್ತಾ? ಧ್ಯಾನ ಅಂದ ಕೂಡಲೇ ನಮಗೆ ಏನೆಲ್ಲ ಕಲ್ಪನೆಗಳು ಬರ್ತವೆ ಅಂದರೆ, ಧ್ಯಾನ ಅಂದರೆ ಅದು ತುಂಬ ದೊಡ್ಡದು. ಸಾಮಾನ್ಯ ವ್ಯಕ್ತಿಗಳು ಅದನ್ನು ಮಾಡೋಕ್ಕೆ ಆಗೋದಿಲ್ಲ. ನೀವು ಯಾರೇ ಆಗಿರಲಿ, ನಿಮ್ಮಷ್ಟಕ್ಕೆ ನೀವೇ ಪ್ರತಿದಿನ ಧ್ಯಾನ ಮಾಡ್ಬೋದು. ಸಿಗಬೇಕು ಅಂದರೆ ನಾವು ಯಾರನ್ನ ಧ್ಯಾನ ಮಾಡಬೇಕು, ಯಾರ ಬಗ್ಗೆ ನಾವು ಚಿಂತೆ ಮಾಡಬೇಕು. ಇವಾಗ ಆತ್ಮ, ಬರೀ ಆತ್ಮ ಅನ್ನೋದಾಗಿದ್ರೆ ಈ ಪ್ರಪಂಚ ಯಾಕಬೇಕು, ಇಷ್ಟು ದೊಡ್ಡ ಬ್ರಹ್ಮಾಂಡ ಯಾಕಬೇಕು, ಈ ಒಂದು ದೇಹ ಯಾಕಬೇಕು, ಜೀವನ ಯಾಕಬೇಕು? ಸೀದಾ ನಿಮ್ಮ ಒಂದು ಕಾಲಿಗೆ ಬನ್ನಿ, ಕಾಲಿಗೆ ಬೆರಳಿಗೆ ಬನ್ನಿ, ಆಮೇಲೆ ಸೀದಾ ನಿಮ್ಮ ಹಣೆಗೆ ತಗೊಂಡೋಗಿ, ಆಮೇಲೆ ನಿಮ್ಮ ಬೆನ್ನಿಗೆ ತಗೊಂಡೋಗಿ, ಇದನ್ನೆಲ್ಲ ಹೇಳ್ತಾರೆ. ಓಕೆ, ಇದನ್ನೆಲ್ಲ ಮಾಡಿದ್ವಿ, ನೆಕ್ಸ್ಟ್ ಏನು? ಎಲ್ಲ ಶಕ್ತಿಗಳು ಮನುಷ್ಯನಲ್ಲೇ ಇದ್ದಾವೆ ಅನ್ನೋದು ವಾಸ್ತವ ಸತ್ಯ ಅಲ್ಲ. ಧ್ಯಾನ ಅಂದರೆ ಏನು? ಧ್ಯಾನ ಅಂದ ಕೂಡಲೇ ನಮಗೆ ಏನೆಲ್ಲ ಕಲ್ಪನೆಗಳು ಬರ್ತವೆ ಅಂದರೆ, ಧ್ಯಾನ ಅಂದರೆ ಅದು ತುಂಬ ದೊಡ್ಡದು. ಸಾಮಾನ್ಯ ವ್ಯಕ್ತಿಗಳು ಅದನ್ನು ಮಾಡೋಕ್ಕೆ ಆಗೋದಿಲ್ಲ. ಇದನ್ನು ಮಾಡಬೇಕು ಅಂದರೆ ತುಂಬ ವಿಶೇಷವಾದ ಶಕ್ತಿ ಬೇಕು, ಜ್ಞಾನ ಬೇಕು. ಅದಕ್ಕೆ ಈ ಧ್ಯಾನನ ಮಾಡಿಸೋಕೆ ನಮಗೆ ಸಪ್ರೇಟಾಗಿ ಗುರುಗಳು ಬೇಕು ಅಂತ ಅನ್ಕೊತೀವಿ. ಇವತ್ತಿನ ಒಂದು ಕಾಲದಲ್ಲಿ ಧ್ಯಾನ ಅಂದರೆ ನಮಗೆ ಅದೇ ಒಂದು ಮೈಂಡ್ಸೆಟ್ ಇದೆ. ನೋಡಿ, ನೀವು ಯಾರೇ ಆಗಿರಲಿ, ರೈಟ್, ನೀವು ಯಾರೇ ಆಗಿರಲಿ, ನಿಮ್ಮಷ್ಟಕ್ಕೆ ನೀವೇ ಪ್ರತಿದಿನ ಧ್ಯಾನ ಮಾಡ್ಬೋದು. ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಧ್ಯಾನ ಅಂದರೆ ಏನು ಅಂತ ಹೇಳಿ. ನೋಡಿ, ಧ್ಯಾನ ಅಂತಂದರೆ ಏನು? ಧ್ಯಾನ ಅಂದರೆ ಚಿಂತಿಸೋದು, ಇನ್ನೊಂದು ಅರ್ಥದಲ್ಲಿ ಗಮನ ಇಡೋದು, ಮತ್ತು ಧ್ಯಾನಿಸೋದು, ಮತ್ತು ನಾವು ಆರ್ಡಿನರಿಯಾಗಿ ಹೇಳಬೇಕು ಅಂದರೆ ನೆನೆಯೋದು. ಇವಾಗ ನೋಡಿ, ನಾವು ಯಾರೋ ಒಬ್ಬರನ್ನ ನೆನಪು ಮಾಡ್ಕೊತಾ ಇರ್ತೀವಿ, ಅವರು ಬಂದ ಕೂಡಲೇ ನನಗೆ ನಿಂದೇ ಧ್ಯಾನ ಆಗಿಬಿಟ್ಟಿತ್ತು ಅಂತ ಹೇಳ್ತೀವಿ. ನೋಡಿ, ಹೀಗೆ ಯಾಕೆ ಹೇಳ್ತೀವಿ ಅಂದರೆ ಅದೇ ಧ್ಯಾನ ಅಂದರೆ ಚಿಂತಿಸೋದು, ಗಮನವಿಡೋದು, ಧ್ಯಾನಿಸೋದು, ನೆನೆಯೋದು. ಇಲ್ಲಿ ನಾವು ಯಾರನ್ನು ಚಿಂತಿಸಬೇಕು, ರೈಟ್? ಇದು ಒಂದು ದೊಡ್ಡ ಪ್ರಶ್ನೆ. ನೋಡಿ, ತುಂಬ ಜನ ಇಲ್ಲೇ ಕನ್ಫ್ಯೂಸ್ ಆಗ್ತಾರೆ, ರೈಟ್? ಯಾರನ್ನು ಚಿಂತಿಸಬೇಕು, ಯಾರ ಮೇಲೆ ನಾವು ಗಮನ ಇಡಬೇಕು, ಯಾರನ್ನು ಧ್ಯಾನಿಸಬೇಕು, ಯಾರನ್ನು ನೆನಿಬೇಕು. ಯಾರನ್ನು ನೆನೆದರೆ, ನಾವು ಯಾರನ್ನು ಚಿಂತನೆ ಮಾಡಿದರೆ ನಮಗೆ ಒಂದು ಶಾಂತಿ ಸಿಗುತ್ತೆ, ಒಂದು ನೆಮ್ಮದಿ ಸಿಗುತ್ತೆ. ನೋಡಿ, ಇವಾಗ ನಾವು ಧ್ಯಾನ ಮಾಡೋದು ಏನಕ್ಕೆ? ಒಂದು ಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ ಅಲ್ವಾ, ರೈಟ್? ಇದು ನಮಗೆ ಸಿಗಬೇಕು ಅಂದರೆ ನಾವು ಯಾರನ್ನು ಧ್ಯಾನ ಮಾಡಬೇಕು, ಯಾರ ಬಗ್ಗೆ ನಾವು ಚಿಂತೆ ಮಾಡಬೇಕು. ನೋಡಿ, ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ಏಕಾಗ್ರತೆ ಅನ್ನೋದು ಇದೆಯಲ್ವಾ, ತುಂಬ ಇಂಪಾರ್ಟೆಂಟ್ ಧ್ಯಾನಕ್ಕೆ. ಈ ಏಕಾಗ್ರತೆ ಹೇಗೆ ಹುಟ್ಟುತ್ತೆ ಅಂತಂದರೆ, ನೀವು ಮೊದಲೇ ಫಿಕ್ಸ್ ಆಗಿಬಿಡಬೇಕು, ನಾನು ಯಾವುದನ್ನು ಫೋಕಸ್ ಮಾಡಬೇಕು ಅಂತ ಹೇಳಿ. ಅಂದರೆ ನಿಮಗೊಂದು ವಿಷಯ ಬೇಕಲ್ವಾ, ರೈಟ್? ನಿಮ್ಮ ಹತ್ರ ಒಂದು ವಿಷಯ ಇದ್ದಾಗ ಆಮೇಲೆ ನೀವು ಫೋಕಸ್ ಮಾಡ್ತೀರಾ, ಇಲ್ಲ ಅಂದರೆ ಫೋಕಸ್ ಮಾಡೋದಿಲ್ಲ. ಇವಾಗ ನೋಡಿ, ಅಲ್ಲಿ ಮುಂದೆ ಒಂದು ಮಾರ್ಕ್ ಇರುತ್ತೆ ಅಂತ ಅಂದ್ಕೊಳ್ಳಿ, ರೈಟ್? ಇಲ್ಲೊಂದು ಮಾರ್ಕ್ ಇರುತ್ತೆ ಅಂತ ಅಂದ್ಕೊಳ್ಳಿ. ನೀವು ಎಲ್ಲೋ ಒಂದು ಕಡೆಗೆ ನಿಂತಿದ್ದೀರಾ, ರೈಟ್? ನೀವು ಇಲ್ಲಿಗೆ ಹೊಡಿಬೇಕು, ನಿಮ್ಮ ಪಾಯಿಂಟ್ ಇದೇ ಆಗಿದ್ದರೆ ನಿಮ್ಮ ಫೋಕಸ್ ಪೂರ್ತಿ ಇದ್ರ ಕಡೆ ಇರುತ್ತೆ, ರೈಟ್? ಆಮೇಲೆ ನೀವು ಇದಕ್ಕೆ ಹೊಡಿತೀರಾ. ಹಾಗಾಗಿ ಫೋಕಸ್ ಯಾವುದರಿಂದ ಬರುತ್ತೆ ಅಂದರೆ, ನಾವು ಒಂದು ವಿಷಯನ ಆಯ್ಕೆ ಮಾಡಿಕೊಂಡಾಗ, ರೈಟ್? ಆ ವಿಷಯ ಯಾವುದು, ನಾವು ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ನಮಗೆ ನಿಜವಾದ ಒಂದು ಧ್ಯಾನ ಆಗುತ್ತೆ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಧ್ಯಾನ ಅಂದರೆ ಅಷ್ಟೇ. ಇವಾಗ ನೋಡಿ, ಇವಾಗ ನಾವು ಸಣ್ಣ ಪುಟ್ಟ ಧ್ಯಾನ ಮಾಡ್ತಿರ್ತೀವಿ. ಇವಾಗ ನಾವು ಬೈಕ್ ಬೇಕು ಅಂತ ಅಂದ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ರೈಟ್? ಬೈಕ್ ಬೇಕು ಅಂದಾಗ ನಮ್ಮ ಫೋಕಸ್ ಪೂರ್ತಿ ಅದ್ರ ಕಡೆ ಹೋಗುತ್ತೆ, ಅಂದರೆ ಫೋಕಸ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಆಮೇಲೆ ನಾವು ಅದ್ರ ಬಗ್ಗೆ ಚಿಂತನೆ ಮಾಡೋದು, ಯೋಚನೆ ಮಾಡೋದು, ಅದನ್ನು ಹೇಗೆ ತೊಗೋಬೇಕು, ದುಡ್ಡು ಹೇಗೆ ಜೋಡಿಸ್ಬೇಕು, ಆಮೇಲೆ ಇವೆಲ್ಲ ಐಡಿಯಾಗಳು ಬರ್ತಾ ಹೋಗ್ತವೆ. ಹಾಗಾಗಿ ಈ ಎಕ್ಸಾಂಪಲ್ ಯಾಕೆ ಹೇಳಿದೆ ಅಂತಂದರೆ, ಏಕಾಗ್ರತೆಗೆ ಒಂದು ವಿಷಯ ಬೇಕು, ರೈಟ್? ಆ ವಿಷಯ ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ, ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, ಧ್ಯಾನ ಅಂದ್ಕೂಡಲೇ ನಮ್ಮನ್ನು ನಾವು ಅರಿಯೋದು. ಹೌದು, ಇದರಲ್ಲಿ ತಪ್ಪೇನಿಲ್ಲ, ನಾವು ಯಾರು ಅನ್ನೋದು ನಮಗೆ ಗೊತ್ತಾಗಬೇಕು. ಆದರೆ ಏನು ಅಂದ್ಕೊಂಡಿದ್ದಾರೆ ಕೆಲವೊಬ್ಬರು ಅಂದರೆ, ನಾವು ಆತ್ಮ ಅಂತ ಅಷ್ಟೇ ಅಂದ್ಕೊಂಡಿದ್ದಾರೆ. ಹೌದು, ನಾವು ಆತ್ಮ. ಆದರೆ ನಮಗೆ ದೇಹನೂ ಇದೆ ಅಲ್ವಾ, ರೈಟ್? ನೋಡಿ, ಬರೀ ನಾವು ಆತ್ಮ ಅಂತ ಅಂದ್ಕೊಂಡ್ರೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ನಿಮಗೆ. ನಮಗೆ ಇವಾಗ ಕಣ್ಣಿಗೆ ಕಾಣೋದೆಲ್ಲ ಯಾವುದು ನಿಜ ಅಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ನೋಡಿ, ಈ ಪ್ರಪಂಚ ಮಾಯಾ ಪ್ರಪಂಚ, ರೈಟ್? ಹಾಗಾಗಿನೇ ನಾವು ಆತ್ಮದ ಮೇಲೆ ಅಷ್ಟೇ ಫೋಕಸ್ ಮಾಡಬೇಕು, ಯಾಕಂದರೆ ಆತ್ಮ ಶಾಶ್ವತ ಅಂತ ಹೇಳಿ.
ಹಾಗಾದರೆ ನಂದೊಂದು ಪ್ರಶ್ನೆ, ನೀವು ಸುಮ್ಮನೆ ಹಂಗೆ ಪ್ರಶ್ನೆ ಹಾಕೊಳ್ಳಿ, ರೈಟ್? ಆತ್ಮ ಎಲ್ಲಿದ್ದ ಬಂತು? ಭಗವಂತನಿಂದ, ರೈಟ್? ಪರಮಾತ್ಮನಿಂದ. ಹಾಗಾದರೆ ನಮಗೆ ದೇಹ ಇದೆ ಅಲ್ವಾ, ರೈಟ್? ಈ ರೂಪ ಇದೆಯಲ್ವಾ, ಈ ರೂಪ ಎಲ್ಲಿದ್ದ ಬಂತು? ಇದೇನೋ ಹಾಗೆ ಸುಮ್ಮನೆ ಬಂದ್ಬಿಡ್ತಾ? ಯಾಕೆಂದರೆ ನೋಡಿ, ಎಲ್ಲ ಸಿಸ್ಟಮೆಟಿಕ್ ಆಗಿದೆ. ಕಣ್ಣಿದೆ, ರೈಟ್? ಮೂಗಿದೆ, ಬಾಯಿ ಇದೆ, ಮತ್ತು ನಾವು ಯೋಚನೆ ಮಾಡ್ತೀವಿ, ಮತ್ತು ನಮಗೊಂದು ಹಾರ್ಟ್ ಇದೆ. ಇವೆಲ್ಲ ಸಿಸ್ಟಮೆಟಿಕ್ ಆಗಿದೆ. ಈ ಥರ ಸಿಸ್ಟಮೆಟಿಕ್ ಆಗಿದೆ ಅಂತಂದರೆ ಇದನ್ನು ಯಾವುದೋ ಒಂದು ಶಕ್ತಿ ಕ್ರಿಯೇಟ್ ಮಾಡಿರ್ಬೋದಲ್ವಾ, ರೈಟ್? ಇದು ಕೂಡ ನಮ್ಮ ದೇಹನೂ ಕೂಡ ಭಗವಂತ ಕೊಟ್ಟಿರೋದು. ಇದನ್ನು ನಾವು ಮರಿಬಾರ್ದು. ಆತ್ಮನೂ ಭಗವಂತನೇ ಕೊಟ್ಟಿದ್ದಾನೆ, ದೇಹನೂ ಭಗವಂತನೇ ಕೊಟ್ಟಿದ್ದಾನೆ. ಹಾಗಾದರೆ ಜೀವನ, ರೈಟ್? ನಾವಿಲ್ಲಿ ಯಾಕೆ ಬದುಕ್ತಾ ಇದ್ದೀವಿ? ಇದು ಕೂಡ ನಮ್ಮಲ್ಲಿ ಪ್ರಶ್ನೆ ಹುಟ್ಬೋದು. ಯಾಕೆ ಬದುಕ್ತಾ ಇದ್ವಿ? ನಾವೇನಾದ್ರು ಯೋಚನೆ ಮಾಡಿದ್ದೀವ? ನೀವು ಸುಮ್ಮನೆ ಹಾಗೆ ಕೂತ್ಕೊಂಡು ಯೋಚನೆ ಮಾಡಿ. ಇವಾಗ ಆತ್ಮ, ಬರೀ ಆತ್ಮ ಅನ್ನೋದಾಗಿದ್ದರೆ ಈ ಪ್ರಪಂಚ ಯಾಕೆ ಬೇಕು? ಇಷ್ಟು ದೊಡ್ಡ ಬ್ರಹ್ಮಾಂಡ ಯಾಕೆ ಬೇಕು? ಈ ಒಂದು ದೇಹ ಯಾಕೆ ಬೇಕು? ಜೀವನ ಯಾಕೆ ಬೇಕು? ಇದು ಯಾವುದು ಕಾರಣ ಇಲ್ಲದೇನೆ ಆಗ್ತಾ ಇದೆಯಾ? ಇಲ್ಲ, ಖಂಡಿತವಾಗಿಯೂ ಇವು ಎಲ್ಲವೂ ಭಗವಂತನ ಸೃಷ್ಟಿಗಳು. ಇದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು, ರೈಟ್? ಈಗ ಧ್ಯಾನಕ್ಕೆ ಬಂದರೆ, ಧ್ಯಾನ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ಮೊದಲು ಕೆಲವೊಬ್ಬರು ಯಾವ ಥರ ಹೇಳ್ತಾರೆ ಅನ್ನೋದನ್ನು ಹೇಳ್ತೀನಿ ನೋಡಿ ನಿಮಗೆ, ರೈಟ್? ಮೊದಲು ಉಸಿರಾಡಿ ಅಂತ ಹೇಳ್ತಾರೆ. ಉಸಿರನ್ನು ಜೋರಾಗಿ ತಗೊಳ್ಳಿ. ಮೊದಲು ಈ ಥರ ನೀವು ಕೂತ್ಕೊಳ್ಳಿ. ಯಾವುದೇ ವಿಷಯಗಳನ್ನಿದ್ರೂ ನೀವು ಅವನ್ನೆಲ್ಲ ದೂರ ಮಾಡಿ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಎಲ್ಲ ಉಸಿರಾಡೋ ಕಡೆಗೆ ಕೊಡಿ. ಜೋರಾಗಿ ಉಸಿರು ತಗೊಳ್ಳಿ, ನಿಧಾನಕ್ಕೆ ಬಿಡಿ ಅಂತ ಹೇಳ್ತಾರೆ. ಓಕೆ, ಹಾಗೆ ಮಾಡಿದ್ವಿ. ಆಮೇಲೆ ಕಾನ್ಸಂಟ್ರೇಷನ್ ಮಾಡಿ ಅಂತಂತ ಹೇಳ್ತಾರೆ, ರೈಟ್? ಕಾನ್ಸಂಟ್ರೇಷನ್ ಮಾಡಿದ್ವಿ ಅಂದ್ಕೊಳ್ಳಿ, ರೈಟ್? ನಾವು ಎಂಥ ಕಾನ್ಸಂಟ್ರೇಷನ್ ಮಾಡಿದರೂ ಕೂಡ ಕೆಲವೊಂದು ವಿಷಯಗಳು ನಮಗೆ ನಮ್ಮ ಮೈಂಡಿಗೆ ಬಂದೇ ಬರ್ತವೆ. ಇದಂದ್ರೂ ಸತ್ಯ. ಇಲ್ಲ, ನನಗೆ ಏನು ಬರೋದಿಲ್ಲ, ನಾನು ಹಾಗೆ ಕೂತ್ಕೊಳ್ತಾ ಇದ್ದೀನಿ ಅಂತಂದರೆ ಅವರು ಎಷ್ಟರ ಮಟ್ಟಿಗೆ ಸತ್ಯ ಹೇಳ್ತಾ ಇದ್ದಾರೋ ಅದು ಅವರಿಗೆ ಗೊತ್ತು. ಕಾನ್ಸಂಟ್ರೇಷನ್, ಓಕೆ, ಇದನ್ನು ಹೆಂಗೋ ಮಾಡಿ ಕಾನ್ಸಂಟ್ರೇಷನ್ ಮಾಡಿ ಕೂತ್ವಿ, ಉಸಿರಾಡ್ತಾ ಇದ್ವಿ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಏನು ಉಪಯೋಗ? ಆಮೇಲೆ ಇನ್ನೊಂದು ಹೇಳ್ತಾರೆ, ನಿಮ್ಮ ಮನಸ್ಸನ್ನು ಸೀದಾ 2 ಕೈ ಹತ್ರ ತಗೊಂಡೋಗಿ ಅಂತ ಹೇಳ್ತಾರೆ. ನಿಮ್ಮ ಒಂದು ಗಮನನ ಆಯಿತು ತಗೊಂಡೋದ್ವಿ. ಆಮೇಲೆ ಸೀದಾ ನಿಮ್ಮ ಒಂದು ಕಾಲಿಗೆ ಬನ್ನಿ, ಕಾಲಿಗೆ ಬೆರಳಿಗೆ ಬನ್ನಿ, ಆಮೇಲೆ ಸೀದಾ ನಿಮ್ಮ ಹಣೆಗೆ ತಗೊಂಡೋಗಿ, ಆಮೇಲೆ ನಿಮ್ಮ ಬೆನ್ನಿಗೆ ತಗೊಂಡೋಗಿ, ಇದನ್ನೆಲ್ಲ ಹೇಳ್ತಾರೆ. ಓಕೆ, ಇದನ್ನೆಲ್ಲ ಮಾಡಿದ್ವಿ. ನೆಕ್ಸ್ಟ್ ಏನು? ಇದರಿಂದ ಏನು ಉಪಯೋಗ? ಇದರಿಂದ ಒಂದೇ ಒಂದು ಉಪಯೋಗ ಏನು ಅಂತಂದರೆ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ ಅಷ್ಟೇ. ಲಾಜಿಕಲ್ ಹೇಳಬೇಕು ಅಂತಂದರೆ, ವಾಸ್ತವವಾಗಿ ಹೇಳಬೇಕಂದ್ರೆ ವಿಶ್ರಾಂತಿ ಸಿಗುತ್ತೆ. ಇವಾಗ ನೋಡಿ, ನಾವು ತುಂಬ ಟೈರ್ಡ್ ಆಗಿರ್ತೀವಿ, ಸುತ್ತಮುತ್ತ ಜನ ಇದ್ದರೆ, ತುಂಬ ಕೆಲಸ ಇದ್ದರೆ ನಮಗೆ ತುಂಬ ಟೆನ್ಷನ್ಗಳು ಇರ್ತವೆ. ಯಾರು ಇಲ್ಲದ ಜಾಗಕ್ಕೆ ಹೋಗಿ ಸ್ವಲ್ಪ ಕೂತ್ಕೊಂಡ್ವಿ ಅಂದರೆ ಆರಾಮಾಗಿ ವಿಶ್ರಾಂತಿ ಸಿಗುತ್ತೆ. ಇದು ಕೂಡ ಹಾಗೇನೆ. ಇದರಿಂದ ನಮಗೊಂದು ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ. ನಾವು ಯಾರು ಅನ್ನೋದು ಗೊತ್ತಾಗುತ್ತಾ? ಹೇಳಿ, ನಾವು ಯಾರು ಅನ್ನೋದು ಈ ಒಂದು ಮೆಥಡ್ನಿಂದ ಸುಮ್ಮನೆ ಕೂತ್ಕೊಂಡು ಉಸಿರಾಡ್ತಾ ಇದ್ದರೆ, ನಾವು ಸುಮ್ಮನೆ ಕೂತ್ಕೊಂಡ್ರೆ, ಏನು ಯೋಚನೆ ಮಾಡಿದ್ರೆ ಸುಮ್ಮನೆ ಇದ್ದರೆ ನಮ್ಮ ಬಗ್ಗೆ ನಮಗೆ ಗೊತ್ತಾಗುತ್ತಾ? ಧ್ಯಾನ ಅಂದ್ರೇ ಚಿಂತಿಸೋದು, ಗಮನ ಇಡೋದು, ರೈಟ್? ನೆನೆಯೋದು. ಇಲ್ಲಿ ನಾವು ಇವನ್ನ ಯಾವನು ಮಾಡ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀವಿ ಅಷ್ಟೇ. ಸುಮ್ಮನೆ ಕೂತ್ಕೊಂಡಿದ್ವಿ, ನಮ್ಮ ಬಗ್ಗೆ ನಮಗೆ ಏನು ಗೊತ್ತಾಗುತ್ತೆ? ರೈಟ್? ನೋಡಿ, ಮುಖ್ಯವಾದದ್ದು ಏನಂದರೆ, ಮೊದಲು ಧ್ಯಾನ ಅಂದರೆ ಕರೆಕ್ಟು, ನಮ್ಮ ಬಗ್ಗೆ ನಾವು ತಿಳ್ಕೋಬೇಕು. ಇಲ್ಲ ಅಂತನಂತ ಅಲ್ಲ. ಕೆಲವೊಬ್ಬರು ಏನು ಹೇಳ್ತಾರೆ ಅಂತಂದರೆ, ನಾವು ಅಷ್ಟೇ ಸತ್ಯ, ಮನುಷ್ಯ ಅಷ್ಟೇ ಸತ್ಯ, ರೈಟ್? ಇನ್ನುಳಿದಿದ್ದು ಯಾವುದು ಶಾಶ್ವತ ಅಲ್ಲ, ಎಲ್ಲ ಮಿಥ್ಯ ಅಂತ ಹೇಳ್ತಾರೆ. ಮನುಷ್ಯನ ಒಳಗಡೆನೇ ಎಲ್ಲ ಶಕ್ತಿ ಇದೆ, ನಿಮ್ಮ ಒಳಗಡೆನೇ ಎಲ್ಲ ಶಕ್ತಿ ಇದೆ ಅಂತ ಹೇಳ್ತಾರೆ. ನೋಡಿ, ಅಂಥವ್ರಿಗೆ ನಾನು ಕೇಳೋ ಪ್ರಶ್ನೆ ಏನು ಅಂತಂದರೆ, ಎಲ್ಲ ಶಕ್ತಿಗಳು ನಮ್ಮೊಳಗಡೆ ಇದ್ದಾವೆ ಅಂತಂದರೆ, ಮನುಷ್ಯನಲ್ಲೇ ಇದ್ದಾವೆ ಅಂತಂದರೆ, ಇವಾಗ ಜೋರಾಗಿ ಮಳೆ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಜೋರಾಗಿ ಮಳೆ ಬರ್ತಾ ಇದೆ, ರೈಟ್? ನಾವೆಲ್ಲ ಮುಳುಗ್ತಾ ಇದ್ದೀವಿ. ಆ ಮಳೆನ ನಮ್ಮ ಕೈಲಿ ತಡೆಯೋಕ್ಕೆ ಆಗುತ್ತಾ? ಇವಾಗ ಜೋರಾಗಿ ಬಿಸಿಲು ಬರ್ತಾ ಇದೆ ಅಂದ್ಕೊಳ್ಳಿ, ರೈಟ್? ತುಂಬ ಬಿಸಿಲು ಬರ್ತಾ ಇದೆ. ಆ ಒಂದು ಬಿಸಿಲನ್ನು ನಮ್ಮ ಕೈಲಿ ತಡೆಯೋಕ್ಕೆ ಆಗುತ್ತಾ? ಇವಾಗ ನಾವು ಭೂಮಿ ಮೇಲೆ ಬೀಜ ಬಿತ್ತಿದ್ದೀವಿ, ರೈಟ್? ಭೂಮಿ ಒಳಗಡೆ. ಈಗ ಅದು ಬೆಳೆ ಬರಬೇಕು ಅಂದರೆ ಮಳೆ ಬರಬೇಕು. ಮಳೆನ ನಮ್ಮ ಕೈಲಿ ಬರೆಸೋಕೆ ಆಗುತ್ತಾ? ಸುಮ್ಮನೆ ಯೋಚನೆ ಮಾಡಿ. ಎಲ್ಲ ಶಕ್ತಿಗಳು ಮನುಷ್ಯನಲ್ಲೇ ಇದ್ದಾವೆ ಅನ್ನೋದು ವಾಸ್ತವ ಸತ್ಯ ಅಲ್ಲ, ರೈಟ್? ಇದು ಒಂದು ನಾವು ನೆನ್ಪಿಟ್ಕೋಬೇಕು. ನಮಗಿಂತ ದೊಡ್ಡದಾದ ಶಕ್ತಿ ಇನ್ನೊಂದಿದೆ, ರೈಟ್? ನಾವು ಆ ಒಂದು ಶಕ್ತಿ ಅಡಿಯಲ್ಲಿ ಬದುಕ್ತಾ ಇದ್ದೀವಿ.
ಹಾಗಾಗಿನೇ ನಮಗೆ ಫ್ರೀಡಮ್ ಇದೆ, ಅದು ಅಷ್ಟು ಫ್ರೀಡಮ್ ಇಲ್ಲ. ರೈಟ್. ಇವಾಗ ನಾವು ನೋಡಿ, ನಮಗಿನ್ನೂ ಲೈಫಲ್ಲಿ ಏನೇನೋ ಮಾಡಬೇಕಂತ ಆಸೆ ಇದೆ, ಬಟ್ ನಾವು ಇನ್ನೊಂದು 2 ನಿಮಿಷದಲ್ಲಿ ನಾವು ಈ ಒಂದು ಪ್ರಪಂಚನ ಬಿಟ್ಟು ಹೋಗ್ತಾ ಇದ್ದೀವಿ, ಅಂದರೆ ಮರಣಿಸ್ತಿದ್ದೀವಿ. ಅಂದರೆ ನಮಗೆ ನಾವು ಜೀವ ಕೊಡೋಕ್ಕೆ ನಮ್ಮಿಂದ ನಮಗೆ ಸಾಧ್ಯನಾ? ಸ್ವಲ್ಪ ಯೋಚನೆ ಮಾಡಿ. ನಾವು ಇಲ್ಲಪ್ಪ ಇನ್ನೊಂದು 1 ವರ್ಷ 2 ವರ್ಷ ನಾನು ಇಲ್ಲಿದ್ದು ಎಲ್ಲ ಕೆಲಸ ಮುಗಿಸಿ ಆಮೇಲೆ ನಾನು ಮೇಲೆ ಹೋಗ್ತೀನಿ, ಈ ಒಂದು ಸ್ವತಂತ್ರ ಇದೆಯಾ? ಇಲ್ಲ. ರೈಟ್. ಹುಟ್ಟು ಕೂಡ ನಮ್ಮ ಕೈಯಲ್ಲಿಲ್ಲ. ನಾವು ಹುಡ್ತೀವಿ ಅಂತ ಗೊತ್ತೇ ಇರಲ್ಲ. ನಾವು ಹಂಗೇನಾದ್ರು ನಾವು ಹುಡ್ತೀವಿ ಅನ್ನೋದು ಗೊತ್ತಾಗಿದ್ದರೆ ನಮ್ಮ ಒಂದು ಕಣ್ಣು ಮೂಗು ಬಾಯಿ ಈ ಹೆಂಗಿದಾವ ನಾವೇ ರೆಡಿ ಮಾಡಿಕೊಂಡು ಬರ್ತಿದ್ವಿ. ರೈಟ್. ಹುಟ್ಟು ಸಾವು ಇವು ಯಾವ ನಮ್ಮ ಕೈಯಲ್ಲಿಲ್ಲ. ಪ್ರಕೃತಿಯಲ್ಲಿ ಕೆಲವೊಂದು ನಿಯಮಗಳು ಆಗ್ತಾ ಇದ್ದಾವೆ ನಾವು ಬದುಕಲಿಕ್ಕೆ. ರೈಟ್. ಅವು ಯಾವ ನಮ್ಮ ಕೈಯಲ್ಲಿಲ್ಲ. ಅಂದರೆ ನಮಗೆ ಸ್ವಾತಂತ್ರ್ಯ ಇದೆ, ಅದು ಕಡಿಮೆ ಹೇಳಬೇಕು ಅಂದರೆ. ಯಾವ ರೀತಿ ಸ್ವಾತಂತ್ರ್ಯ ಇದೆ ಅಂತಂದರೆ, ಜೀವನದಲ್ಲಿ ಕೆಲವೊಂದು ಆಸೆಗಳಿರ್ತವೆ. ರೈಟ್. ಆಸೆಗಳನ್ನು ನಾವು ಈಡೇರಿಸ್ಕೋಬೋದು. ಮತ್ತು ನಮ್ಮ ತಲೆಯಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು 2 ಯೋಚನೆಗಳು ಬರ್ತಾ ಇರ್ತವೆ. ಆ ಯೋಚನೆಗಳು ಬಂದಾಗ ನಾವು ನಿರ್ಧಾರಗಳನ್ನು ಸ್ವತಂತ್ರವಾಗಿ ತಗೋಬೋದು. ರೈಟ್. ಆ ಒಂದು ಸ್ವತಂತ್ರ ಇದೆ ನಮಗೆ. ಮತ್ತು ನಾವು ಯಾವುದೋ ಒಂದು ಕೆಲಸಗಳನ್ನು ಮಾಡಬೇಕಾದ್ರೂ ಸ್ವತಂತ್ರವಾಗಿ ನಾವು ಮಾಡ್ಬೋದು. ಮತ್ತು ನಮ್ಮ ನಂಬಿಕೆಗಳು ಕೂಡ ಸ್ವತಂತ್ರವಾಗಿ ಇರ್ಬೋದು. ಇದಕ್ಕೆ ಯಾರು ತಡೆಯೋಕ್ಕೆ ಆಗೋದಿಲ್ಲ. ಇದು ಭಗವಂತನ ಒಂದು ನಿಯಮ. ಭಗವಂತನೇ ಕೊಟ್ಟಿದ್ದಾನೆ ಪ್ರತಿಯೊಬ್ಬ ಮನುಷ್ಯರಿಗೂ ಸ್ವತಂತ್ರನ. ಇದನ್ನು ಯಾರು ಕಿತ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವತಂತ್ರ ಇದೆ, ಇದಾವೆ ಇಲ್ಲ ಅಂತಂತಲ್ಲ. ಆದರೆ ಎಲ್ಲ ಶಕ್ತಿಗಳು ನಮ್ಮೊಳಗೆ ಇದೆ, ನಮ್ಮಿಂದನೇ ಸಾಧ್ಯ ಅನ್ನೋದು ಒಂದು ಮೂರ್ಖತನ. ಹಾಗಾಗಿ ಇಲ್ಲಿ ನಾವು ಸಿಂಪಲ್ಲಾಗಿ, ವೆರಿ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದರೆ, ನಾವು ಯಾರು ಅಂತಂದರೆ ಭಗವಂತನ ಸೃಷ್ಟಿ ಅಷ್ಟೇ. ನೋಡಿ, ಈ ಭೂಮಿ ಮೇಲೆ ಎಷ್ಟೆಲ್ಲ ಜೀವಿಗಳಿದ್ದಾವೆ. ರೈಟ್. ಅವು ನಮ್ಮ ಥರ ಹುಡ್ತವೆ, ಬದುಕ್ತವೆ, ಹೋಗ್ತವೆ. ರೈಟ್. ನಾವು ಅದೇ ರೀತಿಯಲ್ಲಿ ಇದ್ದೀವಲ್ವ. ಸುತ್ತಮುತ್ತ ಎಷ್ಟೆಲ್ಲ ಸೃಷ್ಟಿ ಇದ್ದಾವೆ. ಆ ಒಂದು ಸೃಷ್ಟಿಯಲ್ಲಿ ನಾವು ಒಂದು ಸೃಷ್ಟಿ ಅಷ್ಟೇ. ಭಗವಂತನ ಒಂದು ಸೃಷ್ಟಿಯಲ್ಲಿ ನಾವು ಒಂದು ಸೃಷ್ಟಿ. ಇದನ್ನು ಅರ್ಥ ಮಾಡ್ಕೊಬೇಕು. ನಮ್ಮಲ್ಲಿ ವಿಶೇಷತೆ ಏನಿದೆ ಅಂತಂದರೆ, ಈ ಪ್ರಾಣಿಗಳಿಗೂ ಮತ್ತು ನಮಗೂ ಇರೋ ಒಂದು ವ್ಯತ್ಯಾಸ ಏನು ಅಂತಂದರೆ, ನಾವು ಆಲೋಚನೆ ಮಾಡ್ತೀವಿ. ನಮ್ಮಲ್ಲಿ ಆಲೋಚನೆ ಮಾಡೋ ಒಂದು ಶಕ್ತಿ ಇದೆ. ರೈಟ್. ಮತ್ತು ನಾವು ಸ್ವತಂತ್ರವಾಗಿ ನಿರ್ಧಾರಗಳನ್ನು ತಗೊತೀವಿ. ಮತ್ತು ನಾವು ಭಗವಂತನನ್ನು ಅರಿತೀವಿ. ಹೇಳಬೇಕು ಅಂತಂದರೆ, ಭಗವಂತ ಕಣ್ಣಿಗೆ ಕಾಣಲಿಲ್ಲ ಅಂದರೂ ಕೂಡ ನಾವು ಭಗವಂತನನ್ನು ಅರಿತು ಅವನನ್ನು ಧ್ಯಾನ ಮಾಡ್ತೀವಿ. ಆ ಒಂದು ಶಕ್ತಿ ನಮ್ಮೊಳಗೆ ಇಟ್ಟಿದ್ದಾನೆ ಭಗವಂತ. ಹಾಗಾಗಿನೇ ನಮ್ಮಲ್ಲಿ ಆತ್ಮ ಅನ್ನೋದು ಇರುತ್ತೆ. ಈ ಆತ್ಮ ಇರೋದ್ರಿಂದನೇ ನಾವು ಭಗವಂತನನ್ನು ಧ್ಯಾನ ಮಾಡ್ತೀವಿ. ಆಧ್ಯಾತ್ಮ, ದೇವರು, ಭಕ್ತಿ ಅಂತ ಬದುಕ್ತಾ ಇದ್ದೀವಿ. ಈ ಒಂದು ಸತ್ಯ ನಮಗೆ ಗೊತ್ತಿರಬೇಕಷ್ಟೇ. ನಾವು ಯಾರು? ಆತ್ಮ ಹೌದು, ಆತ್ಮನೂ ಹೌದು, ದೇಹನೂ ಹೌದು, ಮತ್ತು ನಾವೇನು ಬದುಕ್ತಾ ಇದ್ದೀವಿ ಈ ಜೀವನನೂ ಹೌದು, ಭಗವಂತನ ಒಂದು ಸೃಷ್ಟಿ ನಾವು. ಇದು ಸಿಂಪಲ್ ಇದು ಹೇಳಬೇಕಂದ್ರೆ. ನೀವು ತುಂಬ ಎಷ್ಟೇ ಡೀಪಾಗಿ ಯೋಚನೆ ಮಾಡಿ ನೋಡಿ, ಆತ್ಮದ ಬಗ್ಗೆ ತಿಳ್ಕೊಬೇಕು. ಹೌದು, ಆತ್ಮದ ಬಗ್ಗೆ ತಿಳ್ಕೊಂಡ್ವಿ, ಡೀಪಾಗಿ ಓದ್ವಿ, ಏನೆಲ್ಲ ಕಲ್ಪನೆಗಳನ್ನು ಮಾಡ್ಕೊಂಡ್ವಿ, ಬಟ್ ಏನು ಉಪಯೋಗ? ರೈಟ್. ನಾವು ಆತ್ಮನ, ದೇಹನ, ಆತ್ಮ ಹೇಗಿದೆ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಮುಖ್ಯ ಆಗಲ್ಲ. ನಾವು ಜೀವನದಲ್ಲಿ ಭಗವಂತ ಒಂದು ಜೀವನ ಕೊಟ್ಟಿದ್ದಾನೆ. ಈ ಜೀವನದಲ್ಲಿ ಹೇಗೆ ಬದುಕ್ತಾ ಇದ್ದೀವಿ ಮತ್ತು ಯಾಕೆ ಬದುಕ್ತಾ ಇದ್ದೀವಿ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಾವು ಭಗವಂತನ ಒಂದು ಸೃಷ್ಟಿ. ಒಂದು ಧ್ಯಾನ ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ನಾವು ಯಾರು? ಭಗವಂತನ ಒಂದು ಸೃಷ್ಟಿ. ಇನ್ನೊಂದೇನು ಅಂದರೆ ಭಗವಂತನನ್ನು ಅರಿಯೋದು, ಭಗವಂತನ ಧ್ಯಾನ ಮಾಡೋದು. ಇದು ತುಂಬ ಇಂಪಾರ್ಟೆಂಟ್. ಇದು ಹೇಳಬೇಕು ಅಂದರೆ ನೋಡಿ, ನಮ್ಮನ್ನು ನಾವು ತಿಳ್ಕೊಂಡು ಇದನ್ನು ಬಿಟ್ವಿ ಅಂತಂದರೆ ನಾವಿಲ್ಲಿ ಫೇಲ್ ಆಗ್ತೀವಿ. ಭಗವಂತನನ್ನು ಬಿಟ್ವಿ ಅಂದರೆ, ಬರೀ ಭಗವಂತನನ್ನೇ ನಾವು ಧ್ಯಾನ ಮಾಡ್ತೀವಿ, ನಮ್ಮನ್ನು ನಾವು ಬಿಡ್ತೀವಿ ಅಂದರೆ ಇಲ್ಲಿ ನಾವು ಫೇಲ್ ಆಗ್ತೀವಿ ಹೇಳಬೇಕು ಅಂದರೆ. ಹಾಗಾಗಿ ಎರಡು ನಮಗೆ ತುಂಬ ಅಂದರೆ ತುಂಬಾ ಮುಖ್ಯ. ನಮ್ಮನ್ನು ನಾವು ಹೇಗೆ ಅರಿಯೋದು ಮುಖ್ಯನೋ ಹಾಗೆ ಭಗವಂತನನ್ನು ಕೂಡ ನಾವು ಅರಿಬೇಕು. ನೋಡಿ, ಭಗವಂತನ ಧ್ಯಾನ ಮಾಡೋದು ಅಂದರೆ ಏನು? ಸುಮ್ಮನೆ ಹೆಸರು ಹೇಳೋದಾ? ಹೌದು, ಹೆಸರು ಹೇಳೋದು ಅಂತ ಅಂದ್ಕೊಳ್ಳೋಣ, ಜಪ ಮಾಡೋದು ಅಂತ ಅಂದ್ಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ನಮಗೆ ಭಗವಂತ ಅಂದರೆ ಯಾರು ಅನ್ನೋದು ನಮಗೆ ಗೊತ್ತಿರಬೇಕಲ್ವ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಇವಾಗ ನೋಡಿ, ನಮಗೆ ಕೆಲವೊಬ್ಬರು ತುಂಬ ನೆನಪಾಗ್ತಾ ಇರ್ತಾರೆ. ರೈಟ್. ನೆನಪಾಗ್ತಾ ಇರ್ತಾರೆ ಅಂದರೆ ಅವರನ್ನು ನಾವು ಧ್ಯಾನಿಸ್ತಾ ಇರ್ತೀವಿ. ಯಾಕೆ ಅಂದರೆ ಅವರು ಮಾಡಿರೋ ನಮಗೆ ಕೆಲವೊಂದು ಸಹಾಯಗಳಾಗಲಿ, ಕೆಲವೊಂದು ಉಪಕಾರಗಳಾಗಲಿ, ಅವು ತುಂಬ ನಮಗೆ ಯೂಸ್ ಆಗಿರ್ತವೆ. ಅವು ನಮ್ಮ ಜೀವನಕ್ಕೆ ತುಂಬ ಹೆಲ್ಪ್ ಆಗಿರ್ತವೆ. ಹಾಗಾಗಿನೇ ಅಂಥ ವ್ಯಕ್ತಿಗಳನ್ನು ನಾವು ನೆನೀತಾ ಇರ್ತೀವಿ ಅವಾಗವಾಗ. ಯಾಕೆ ನೆನೀತೀವಿ? ಅವರ ಒಂದು ಧ್ಯಾನ ಯಾಕೆ ಬರುತ್ತೆ ಅಂತಂದರೆ, ಅವರು ಆ ಥರ ನಮಗೆ ಹೆಲ್ಪ್ ಮಾಡಿರ್ತಾರೆ, ಆ ಒಂದು ಕಾರ್ಯ ಮಾಡಿರ್ತಾರೆ.
ಈಗ ನಮಗೆ ಭಗವಂತನ ಧ್ಯಾನ ನಾವು ಮಾಡಬೇಕು ಅಂತಂದರೆ ನಮಗೆ ಭಗವಂತ ನೆನಪು ಬರಬೇಕು. ಭಗವಂತ ನೆನಪು ಬರಬೇಕು ಅಂದರೆ ಭಗವಂತ ಯಾರು ಅನ್ನೋದು ನಮಗೆ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್. ನೋಡಿ, ಇದನ್ನು ನಾನು ಸಿಂಪಲ್ ಆಗಿರ್ತೀನಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಇದನ್ನು ಹೇಳ್ತೀನಿ. ಭಗವಂತ ಯಾರು ಅಂತ ನಾವು ತಿಳ್ಕೋಬೇಕು ಅಂತಂದರೆ ಭಗವಂತ ಸೃಷ್ಟಿ ಮಾಡಿರೋ ಸೃಷ್ಟಿಗಳನ್ನು ನೋಡಬೇಕಷ್ಟೇ. ಭಗವಂತನ ರೂಪಾಂತರಕ್ಕೂ ಕಾಣೋದಿಲ್ಲ. ಇಡೀ ಬ್ರಹ್ಮಾಂಡ ನಮ್ಮ ಕಣ್ಣು ಮುಂದೆ ಇದೆ. ಇದನ್ನು ಯಾವ ಮನುಷ್ಯರು ಸೃಷ್ಟಿ ಮಾಡಿಲ್ಲ, ರೈಟ್? ಬೇರೆ ಯಾವುದೋ ಒಂದು ಜೀವಿನೂ ಕೂಡ ಸೃಷ್ಟಿ ಮಾಡಿಲ್ಲ. ನಮ್ಮ ಕಣ್ಣು ಮುಂದೆ ಮನುಷ್ಯ ಸೃಷ್ಟಿ ಮಾಡಿರೋ ಅಲ್ಲದೆ ವಸ್ತುಗಳು ತುಂಬ ಇದ್ದಾವೆ. ಅವನ್ನ ನಾವು ನೋಡಬೇಕು. ಅವನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಭಗವಂತನ ಜ್ಞಾನ ಎಂಥದ್ದು, ಭಗವಂತನ ಶಕ್ತಿ ಎಂಥದ್ದು ಅಂತ, ರೈಟ್? ಈ ಭೂಮಿ ಆಕಾಶ ನೋಡಿದರೆ ನಮಗೆ ಭಗವಂತನ ಶಕ್ತಿ ಗೊತ್ತಾಗುತ್ತೆ. ಮತ್ತು ಅವನ ಒಂದು ಜ್ಞಾನ, ಎಷ್ಟೆಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿದ್ದಾನೆ, ಮತ್ತು ಅದ್ಭುತವಾದ ಫ್ಲವರ್ಗಳು, ರೈಟ್? ಮತ್ತು ನಾವು ದಿನವಿಡೀ ನಾವೇನು ತಿಂತೀವಲ್ಲ ಹಣ್ಣು, ಅದರಲ್ಲಿ ರುಚಿ, ಅದರಲ್ಲಿ ಯಾರಾದರೂ ಮನುಷ್ಯರು ಹೋಗಿ ಉಪ್ಪು ಹುಳಿ ಖಾರ ಹಾಕಿರ್ತಾರೆ ಹಣ್ಣಲ್ಲಿ? ಇಲ್ಲ, ಅದರಲ್ಲಿ ರುಚಿ ಇದೆ ಅಂತಂದರೆ ಅದು ಭಗವಂತನ ಜ್ಞಾನ, ಅದೊಂದು ಭಗವಂತನ ಮಹಿಮೆ, ರೈಟ್? ಭಗವಂತನ ಒಂದು ಕರುಣೆ ಅಂತಲೇ ಹೇಳ್ಬೋದು ಅದು ನಮ್ಮ ಮೇಲೆ, ರೈಟ್? ಹಾಗಾಗಿ ಇಂಥ ಒಂದು ವಿಷಯಗಳನ್ನು ನಾವು ನೆನಪು ಮಾಡ್ಕೊತಾ ಹೋದಾಗೆಲ್ಲ, ಇವಾಗ ಆಕಾಶದಿಂದ ಮಳೆ ಬರ್ತಾ ಇರುತ್ತೆ, ಮಳೆ ಬಂದರೆ ಭೂಮಿಯಿಂದ ನಮಗೆ ಬೆಳೆ ಬರುತ್ತೆ, ಆ ಬೆಳೆನ ಊಟ ಮಾಡ್ತೀವಿ, ರೈಟ್? ನೋಡಿ ಭಗವಂತ ಎಷ್ಟು ಉಪಕಾರ ಮಾಡ್ತಿದ್ದಾನೆ, ಎಷ್ಟು ಕರುಣೆ ಇದೆ ನಮ್ಮ ಮೇಲೆ ಭಗವಂತನಿಗೆ. ಇಂಥ ಒಂದು ವಿಷಯಗಳನ್ನು ನಾವು ನೆನಪು ಮಾಡ್ತಾ ಹೋದಂಗೆಲ್ಲ ಭಗವಂತ ಎಷ್ಟು ದೊಡ್ಡವನು, ಎಷ್ಟು ಜ್ಞಾನವಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆವಾಗ ನಾವು ಅವನ ಒಂದು ಧ್ಯಾನ ಮಾಡ್ಬೋದು, ರೈಟ್? ಧ್ಯಾನ ಅಂದರೆ ಇನ್ನೊಂದೇನು ಅಂದರೆ, ನೋಡಿ ನಾವೇನು ಒಳ್ಳೆ ಮಾತುಗಳನ್ನು ಮಾತಾಡ್ತೀವಲ್ವಾ, ಅದು ಕೂಡ ಧ್ಯಾನ, ರೈಟ್? ನಾವೇನು ಒಳ್ಳೆ ಕೆಲಸ ಮಾಡ್ತೀವಲ್ವಾ, ಅದು ಕೂಡ ಒಂದು ಧ್ಯಾನ. ಮತ್ತು ಒಳ್ಳೆ ಆಲೋಚನೆಗಳನ್ನು ಮಾಡೋದು, ಭಗವಂತನ ಬಗ್ಗೆ ಚಿಂತನೆ ಮಾಡೋದು, ಇವೆಲ್ಲವೂ ಧ್ಯಾನನೇ. ನೋಡಿ, ಧ್ಯಾನ ಹಿಂಗೆ ಮಾಡಬೇಕು, ಹಿಂಗೆ ಕೂತ್ಕೊಂಡು ಮಾಡಬೇಕು ಅಂತ ಏನಿಲ್ಲ. ಧ್ಯಾನ ಅಂದರೆ ಏನೋ ಚಿಂತನೆ ಮಾಡೋದು, ಮತ್ತು ಗಮನ ಇಡೋದು, ಒಂದು ಕಡೆ ಫೋಕಸ್ ಮಾಡೋದು. ನೀವು ಅದನ್ನು ಮಲ್ಕೊಂಡಾದರೂ ಮಾಡಿ, ಕೂತ್ಕೊಂಡಾದರೂ ಮಾಡಿ, ಇಲ್ಲಾಂದರೆ ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೀರಾ ಅವಾಗಾದರೂ ಮಾಡ್ಬೋದು ಈ ಒಂದು ಭಗವಂತನೇ ಅನ್ನೋ ಒಂದು ಚಿಂತನೆಯನ್ನು. ಒಳ್ಳೆಯದ್ರ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತೀರಲ್ವ, ಅವು ಎಲ್ಲವೂ ಧ್ಯಾನ. ಮತ್ತು ಇನ್ನು ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ರೈಟ್? ಮನುಷ್ಯ ದೇವರು ಅಂತ ಹೋದರೆ ಮನುಷ್ಯ ತನ್ನನ್ನು ತಾನು ಮರೆತು ಬಿಡ್ತಾನೆ ಅಂತ ಹೇಳಿ. ಯಾವತ್ತಿಗೂ ಹಾಗೆ ಆಗೋದಿಲ್ಲ, ರೈಟ್? ನೋಡಿ, ಭಗವಂತನನ್ನು ನಾವು ಅರಿತು ನಂಬೋದ್ರಿಂದ ಏನು ಉಪಯೋಗ ಇದೆ ಅಂತಂದರೆ, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಒಬ್ಬ ಮಗ ಇರ್ತಾನೆ ಅಂತ ಅಂದ್ಕೊಳ್ಳಿ, ರೈಟ್? ತಂದೆ ಮೇಲೆ ತುಂಬ ಪ್ರೀತಿ ಅವನಿಗೆ. ಆ ತಂದೆ ಮೇಲಿರೋ ಪ್ರೀತಿ ಮಗನ್ನ ಎಷ್ಟೋ ತಪ್ಪುಗಳನ್ನು ಮಾಡದಿರೋ ಹಾಗೆ ತಡೆಯುತ್ತೆ. ಅದು ಮಗ ಮಾಡೋದಿಲ್ಲ, ಇಲ್ಲ ಇದು ನಮ್ಮ ತಂದೆಗೆ ಇಷ್ಟ ಆಗೋದಿಲ್ಲ, ರೈಟ್? ನಾನು ಇದನ್ನು ಮಾಡಬಾರ್ದು ಅಂದರೆ ಕೆಟ್ಟ ಕೆಲಸಗಳಿಂದ ದೂರ ಉಳಿತಾನೆ. ಅದೇ ರೀತಿಯಲ್ಲಿ ಯಾವ ವ್ಯಕ್ತಿ ಭಗವಂತನ ಅರಿತು ಅವನ ಧ್ಯಾನ ಮಾಡ್ತಾನೋ ಜೀವನದಲ್ಲಿ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗ್ತಾನೆ. ತನ್ನ ಜೀವನನ ಸುಮ್ಮನೆ ವೇಸ್ಟ್ ಆಗೋಕ್ಕೆ ಬಿಡೋದಿಲ್ಲ, ಕೆಟ್ಟ ಕಾರ್ಯಗಳಿಗೆ ಉಪಯೋಗಿಸೋದಿಲ್ಲ. ಒಳ್ಳೆಯ ರೀತಿಯಿಂದ ನ್ಯಾಯಬದ್ಧವಾಗಿ ಎಲ್ಲರನ್ನು ಪ್ರೀತಿಸ್ತಾ ಜೀವನದಲ್ಲಿ ಎಲ್ಲರಿಗೂ ಒಂದು ಮಾದರಿಯಾಗಿರ್ತಾನೆ. ಹಾಗಾಗಿನೇ ಭಗವಂತ ಅನ್ನೋ ಒಂದು ಶಕ್ತಿ ಇದೆಯಲ್ವಾ, ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ.